ಕುಮಾರಸ್ವಾಮಿಯನ್ನ ಕಾಪಾಡ್ತಿದ್ದಾರಾ ಗವರ್ನರ್ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ರಾಜ್ಯಪಾಲರ ಮೇಲೆಯೇ ಕಾಂಗ್ರೆಸ್ ಅನುಮಾನ ಪಡ್ತಾ ಇದೆ. ಕುಮಾರಸ್ವಾಮಿ ಸಂಬಂಧಿತ ದಾಖಲೆಗಳು ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಿಯೋಗದ ಬಳಿ ಗವರ್ನರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯಪಾಲರ ಮಾತಿನಿಂದ ಶಾಕ್ ಆಗಿದ್ದಾರೆ ಕೈ ನಾಯಕರು. ಗವರ್ನರ್ ಭೇಟಿ ಬಳಿಕ ಜಮೀರ್ ಅಹಮದ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯಪಾಲರು ಇಷ್ಟೊಂದು ಸುಳ್ಳು ಹೇಳ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನಮ್ಮ ಬಳಿಯೇ ರಾಜ್ಯಪಾಲರು ಸುಳ್ಳು ಹೇಳಿದ್ದಾರೆ, ನಮ್ಮ ಬಳಿ HDK ಪೇಪರ್ ಇಲ್ಲ ಅಂತ ಹೇಳಿದ್ದಾರೆ. ಸ್ಫೋಟಕ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್. ಹಾಗಾದ್ರೆ ರಾಜ್ಯಪಾಲರ ಬಳಿ ದಾಖಲೆ ಏನಾಯ್ತು? ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆ ಇಂಥದ್ದೊಂದು ಯಕ್ಷ ಪ್ರಶ್ನೆ. ಲೋಕಾಯುಕ್ತ ರಾಜ್ಯಪಾಲರಿಗೆ ಬರೆದಂತಹ ಪತ್ರ ಏನಾಯ್ತು ಅನ್ನುವಂತ ಪ್ರಶ್ನೆ ಮೂಡಿದೆ. ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯ ನೀಡಿರುವಂತಹ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ. ಇನ್ನೊಂದೆಡೆ ಕೈ ನಾಯಕರು ರಾಜಭವನ ಚಲುವಂತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಆದ್ರೆ ಈಗ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಜೊತೆಯಲ್ಲಿ ಗವರ್ನರ್ ಮೇಲೆ ಅನುಮಾನಗಳು ಶುರುವಾಗುಬಿಟ್ಟಿದೆ. ರಾಜ್ಯಪಾಲರ ಮೇಲೆ ಈಗ ಕಾಂಗ್ರೆಸ್ ಅನುಮಾನ ಪಡ್ತಾ ಇರೋದು ಅದೊಂದು ಕಾರಣಕ್ಕೆ. ಕಾಂಗ್ರೆಸ್ ನಿಯೋಗದ ಬಳಿ ಗವರ್ನರ್ ಹೇಳಿಕೆನೆ ಇಂಥದ್ದೊಂದು ಯಕ್ಷ ಪ್ರಶ್ನೆ ಉದ್ಭವ ಮಾಡಿಬಿಟ್ಟಿದೆ. ರಾಜ್ಯಪಾಲರ ಮಾತಿನಿಂದ ಶಾಕ್ ಆಗಿಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಸಂಬಂಧಿಸಿದಂತಹ ದಾಖಲೆಗಳು ನನ್ನ ಬಳಿ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಿಯೋಗದ ಬಳಿ ಗವರ್ನರ್ ಹೇಳಿಕೆ ಕೊಟ್ಟಿದ್ದಾರೆ. ಇದಾದ್ಮೇಲೆ ಶುರುವಾಯಿತು ನೋಡಿ ಗವರ್ನರ್ ಭೇಟಿಯ ಬಳಿಕ ಜಮೀರ್ ಅಹಮದ್ ಆಕ್ರೋಶವನ್ನ ಹೊರಗಾಕಿದ್ದಾರೆ. ರಾಜ್ಯಪಾಲರು ಇಷ್ಟೊಂದು ಸುಳ್ಳು ಹೇಳ್ತಾರಾ? ನಮ್ಮ ಬಳಿಯೇ ರಾಜ್ಯಪಾಲರು ಸುಳ್ಳು ಹೇಳಿದ್ದಾರೆ ಅತ್ತ ನಮ್ಮ ಬಳಿ HDK ಪೇಪರ್ ಇಲ್ಲ ಅಂತ ಹೇಳಿದ್ದಾರೆ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಇನ್ನು ಸ್ಫೋಟಕ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್. ಹಾಗಾದ್ರೆ ರಾಜ್ಯಪಾಲರ ಬಳಿ ದಾಖಲೆ ಏನಾಯ್ತು? ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆ ಇಂಥದ್ದೊಂದು ಯಕ್ಷ ಪ್ರಶ್ನೆ. ಲೋಕಾಯುಕ್ತ ರಾಜ್ಯಪಾಲರಿಗೆ ಬರೆದಿದ್ದಂತಹ ಪತ್ರ ಈಗ ಎಲ್ಲೋಯ್ತು ಅಂತ ಕೈ ನಾಯಕರು ಕೇಳ್ತಿದ್ದಾರೆ. ಇದೇ ವಿಚಾರವಾಗಿ ಸ್ಫೋಟಕ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್. ರಾಜ್ಯಪಾಲರಿಗೆ ಭೇಟಿ ಮಾಡಿ ಮೆಮೊರಂಡಮನ್ನ ಕೊಟ್ಟಿದ್ದೀವಿ. 4 ಜನ ಮೇಲೆ ಏನು ಪ್ರಾಸಿಕ್ಯೂಷನ್ ಪೆಂಡಿಂಗ್ ಇದೆ ಆ ಪ್ರಾಸಿಕ್ಯೂಷನ್ ಕೊಡಬೇಕಂತ. ರಾಜ್ಯಪಾಲರಿಗೆ ನಾವು ನಿರೀಕ್ಷೆ ಇಟ್ಟಿಲ್ಲ. ರಾಜ್ಯಪಾಲರು ಈ ಸುಳ್ಳು ಹೇಳ್ತಾರಂತ ನಾವು ನಿರೀಕ್ಷೆ ಇಟ್ಟಿಲ್ಲ. ನಂತರ ಯಾವುದೂ ಫೈಲ್ ಇಲ್ಲ ಅಂತಾರೆ. ಆಮೇಲೆ ಕುಮಾರಸ್ವಾಮಿ ವಿಚಾರಕ್ಕೆ ನಾನೇನೋ ಕ್ಲಾರಿಫಿಕೇಷನ್ ಕೇಳಿದ್ದೀನಿ ಅಂತ ಹೇಳ್ತಾರೆ. ಲೋಕಾಯುಕ್ತ ದೂರ ಮೇಲೆ ಅವ್ರು ಕ್ಲಾರಿಫಿಕೇಷನ್ ಕೇಳಿ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಸಿದ್ದರಾಮಯ್ಯ ಕೇಸಲ್ಲಿ ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ. ಸರ್, ಇವತ್ತು 4 ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ. ಆದರೂ ಕೂಡ ರಾಜ್ಯಪಾಲರಿಗೆ ಗೊತ್ತೇ. ನಾನು ಹೇಳ್ತಾ ಇರೋದು ಈಗ ಪ್ರೈವೇಟ್ ಒಬ್ಬ ಈ ಲೋಕಾಯುಕ್ತ ಅವರು ಕೇಳಿದ್ರು ಪ್ರಾಸಿಕ್ಯೂಷನ್ಗೆ. ಲೋಕಾಯುಕ್ತ ಅವ್ರು ಪ್ರಾಸಿಕ್ಯೂಷನ್ ಕೇಳಿದ್ದಕ್ಕೆ ನಾನು ಒಂದು ಸಣ್ಣ ಕ್ಲಾರಿಫಿಕೇಷನ್ ಕೇಳಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಇದೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟವ್ರೆ.